ಹಲೋ ಗೈಸ್, ಎಲ್ಲರಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ಗೆ ಅಪ್ಲೈನ ಮಾಡೋಕ್ಕೆ ಹೋಗ್ತಿದ್ರೆ, ಆದರೆ ಅಪ್ಲೈ ಮಾಡಿದ್ರೆ ಲಾಗಿನ್ ಪೇಜನಲ್ಲಿ ಬಂದ್ಬಿಟ್ಟು ನಾಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತಿದೆ ಬ್ರೋ. ಏನು ಮಾಡೋದು? ನಾನು ಹಾಕಿದ್ರು ಕೂಡ ನಾಟ್ ರಿಜಿಸ್ಟ್ರೇಷನ್ ಅಂತ ಬರ್ತಿದೆ, ಏನು ಮಾಡೋದು ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರ. ಈ ಒಂದು ವಿಡಿಯೋದಲ್ಲೆಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಹೊಸ್ತಾ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಸೊ ತುಂಬ ಜನ ವಿದ್ಯಾರ್ಥಿಗಳು ಇದನ್ನೇ ಮಿಸ್ಟೇಕ್ ಮಾಡ್ತಾಯಿದ್ದು. ಏನಪ್ಪ ಅಂದರೆ ಫಸ್ಟು ಲಾಗಿನ್ ಪೇಜ್ಗೆ ಓಪನ್ ಮಾಡ್ತೀರಾ. ಓಪನ್ ಮಾಡಿಬಿಟ್ಟು ನೀವು ಫಸ್ಟು ಬಂದ್ಬಿಟ್ಟು ನೀವು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ತೀರಾ. ಆವಾಗ ಬಂದ್ಬಿಟ್ಟು ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಏನಪ್ಪ ಅಂದರೆ ನಾಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಸೊ ಫಸ್ಟ್ ಟೈಮ್ ಈ ವೆಬ್ಸೈಟ್ನ ಓಪನ್ ಮಾಡ್ತಾಯಿದ್ದೀನಿ ಬ್ರೋ ಅಂದರೆ ನಾನು ಫಸ್ಟ್ ಬಂದ್ಬಿಟ್ಟು ನೀವು ವೆಬ್ಸೈಟ್ನ ಓಪನ್ ಮಾಡ್ತಾಯಿದ್ರೆ ಫಸ್ಟಿಂದ. ಸೊ ಫಸ್ಟು ಬಂದ್ಬಿಟ್ಟು ನೀವು ಲಾಗಿನ್ನ ಮಾಡಬೇಕು. ಲಾಗಿನ್ನ ಮಾಡಾದಮೇಲೆ ನಿಮಗೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡೋಕ್ಕಾಗೋದು. 2025 ಯಾರೆಲ್ಲ ಫೇಲ್ ಆಗಿರ್ತಾರೆ, 2025ರಲ್ಲಿ ನಾನು ಫೇಲ್ ಆಗಿದ್ದೀನಿ ಬ್ರೋ, ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ತಾಯಿದ್ದೀನಿ ಅಂದರೆ ಅವರು 2025ರಲ್ಲಿ ನಿಮಗೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡಿದರೆ ನೀವು ಆವಾಗಲೂ ಕೂಡ ನೀವೇನಾರ ಫೇಲ್ ಆಗಿತ್ತು ಅಂದರೆ ಈಗ 2026ರಲ್ಲಿ ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ತಾಯಿದ್ದೀನಿ ಅಂದರೆ ಆ ಒಂದು ಮೊಬೈಲ್ ನಂಬರ್ ಏನು ಹಾಕಿರಿ 2025ಅಲ್ಲಿ ಆ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗಿಬಿಟ್ಟು ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೋದು. ಇಂಪ್ರೂವ್ಮೆಂಟ್ಗೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಮತ್ತು NC ಅಂತ ತೊಗೊಂಡಿದ್ರೆ ನಿಮಗೆ ಫ್ರೀ ಇರುತ್ತೆ. ಆಗ ಬಂದ್ಬಿಟ್ಟು ನೀವು 2025ಅಲ್ಲಿ ಫೇಲ್ ಆಗಿದ್ದೀನಿ ನಾನು ಅಂದರೆ ಆ ಒಂದು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿಬಿಟ್ಟು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೋದು. ಈಗ 2026ರಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೆ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು, ನಾನು ಫಸ್ಟ್ ಟೈಮು ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ತಿರೋದು ಬ್ರೋ ಅಂತ ಹೇಳಿದ್ರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ನೀವು ಒಂದು ಮೊಬೈಲ್ ನಂಬರಿಂದ ಬಂದ್ಬಿಟ್ಟು ನೀವು ಲಾಗಿನ್ನ ಮಾಡಬೇಕು. ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಫಸ್ಟು ಹೋಗ್ಬಿಟ್ಟು ಲಾಗಿನ್ ಪೇಜ್ನ ಓಪನ್ ಮಾಡ್ತೀರಾ. ಆವಾಗ ಬಂದ್ಬಿಟ್ಟು ನೀವು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ತೀರಾ. ಆಗ ಬಂದ್ಬಿಟ್ಟು ನಾಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಇದೇ ಪ್ರಾಬ್ಲಮ್ ಆಗ್ತಾ ಇರೋದು ನಿಮಗೆ. ಸೊ 2026ಅಲ್ಲಿ ಎಕ್ಸಾಮ್ 1ರಲ್ಲಿ ಯಾರೆಲ್ಲ ಫೇಲ್ ಆಗಿರ್ತಾರೆ ಅವ್ರು ಬಂದ್ಬಿಟ್ಟು ಈ ಒಂದು ತಪ್ಪನ್ನ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಅಂತಿದೆಯಲ್ಲ, ಫಸ್ಟ್ ಟೈಮು ನೀವು ವೆಬ್ಸೈಟ್ನ ಓಪನ್ ಮಾಡ್ತೀರಿ ಅಂದರೆ ಫಸ್ಟು ಬಂದ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ಬಂದ್ಬಿಟ್ಟು ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೋದು. ಆಗಲೇ ಹೇಳ್ದಂಗೆ ನೀವು 2025ಅಲ್ಲಿ ಫೇಲ್ ಆಗಿದ್ದೀನಿ ಅಂದರೆ ನೀವು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೊಳ್ಬೋದು ಡೈರೆಕ್ಟಾಗಿ. ಸೊ ನಾವು ಇನ್ನೂ ವೆಬ್ಸೈಟೇ ಓಪನ್ ಮಾಡಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ ಆದರೆ ಸೊ ಹೆಂಗೆ ಬರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಲಾಗಿನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಸೊ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ರಿಜಿಸ್ಟ್ರೇಷನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ನೋಡ್ಬೋದು ನೀವು ಇಲ್ಲಿ 2026 ಸೆಕೆಂಡ್ ಪಿ ಸಿ ಎಕ್ಸಾಮ್ 2 ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತಿದೆ. ಸೊ ಫಸ್ಟು ಬಂದ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಯೂಸರ್ ನೇಮ್ ಹಾಕೊಳ್ಳಿ. ಮೊಬೈಲ್ ನಂಬರ್ ಬಂದ್ಬಿಟ್ಟು ಒ ಟಿ ಪಿ ಬರುತ್ತೆ ಅಲ್ವಾ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ, ಅಂಥ ಒಂದು ಮೊಬೈಲ್ ನಂಬರ್ನ ಹಾಕೊಂಡು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಟೈಪ್ ಅಂತಿದೆ. ಸೊ ರಿಪೀಟರ್ ಕ್ಯಾಂಡಿಡೇಟ್ 2024-20 ಪ್ರೀವಿಯಸ್ ಇಯರ್ ಅಂತಿದೆ. ರಿಪೀಟೆಡ್ ಕ್ಯಾಂಡಿಡೇಟ್ ಆದರೆ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೈವೇಟ್ 2026 ಅಂತಿದೆ. ಇಂಪ್ರೂವ್ಮೆಂಟ್ಗೆ ಯಾರೆಲ್ಲ ಎಕ್ಸಾಮ್ನ ಬರೀತಾ ಇದ್ದೀರಾ ಮತ್ತು ಯಾರೆಲ್ಲ NC ಅಂತ ತೊಗೊಂಡಿದ್ದೀರಾ 2026ಅಲ್ಲಿ ಅವರು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕೆಂಡ್ ಆಪ್ಷನ್. ಇಲ್ಲ ಇಂಪ್ರೂವ್ಮೆಂಟ್ಗೆ ರಿಪೀಟರ್ ಕ್ಯಾಂಡಿಡೇಟ್ ರೆಗ್ಯುಲರ್ ಪ್ರೈವೇಟ್ 2025 ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸಿಂಪಲ್ಲಾಗಿ ಸೊ 2026 ಎಕ್ಸಾಮ್ 1ರಲ್ಲಿ ಎಲ್ಲ ಫೇಲ್ ಆಗಿದ್ರೆ ಅವರು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ನಿಮ್ಮದು ಆಲ್ ಟಿಕೆಟಲ್ಲಿ ಇರುತ್ತೆ ಅಲ್ವಾ, ಆ ಒಂದು ರಿಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸಾಮ್ ಟೋಕನ್ ಇಯರ್ ಅಂತಿದೆ. ಸೊ ನೀವು ಯಾವ ಒಂದು ವರ್ಷದಲ್ಲಿ ಎಕ್ಸಾಮ್ನ ಬರೆದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಚೇ ಇರುತ್ತೆ, ಮಾರ್ಚು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪಾಸ್ವರ್ಡ್ ಅನ್ನೋದು ಕ್ರಿಯೇಟ್ ಮಾಡಬೇಕು 8 ನಂಬರ್ಸು. ಪಾಸ್ವರ್ಡನ್ನು ನಾನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ, ಅಲ್ಲಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಹಾಕೊಳ್ಳಿ. ಸೊ ಮತ್ತೆ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಗೆಟ್ ಒ ಟಿ ಪಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಸೊ ನಿಮಗೆ ಈ ರೀತಿ ಒಂದು ಲಾಗಿನ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಸೊ ಇಲ್ಲಿ ಅದೇ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನೀವು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಮೊಬೈಲ್ ನಂಬರ್ಗೆ ಬಂದ್ಬಿಟ್ಟು ನಿಮಗೆ ಒ ಟಿ ಪಿ ಅನ್ನೋದು ಬರುತ್ತೆ. ಒ ಟಿ ಪಿನ ಕ್ಲಿಕ್ನ ಮಾಡಿಕೊಂಡು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ನಂಬರ್ ಕೇಳುತ್ತೆ. ಸೊ ನಿಮ್ಮ ಒಂದು ಏನು ಪಾಸ್ವರ್ಡ್ನ ಅಲ್ಲಿ ಕ್ರಿಯೇಟ್ ಮಾಡಿದರೆ ಆ ಒಂದು ಪಾಸ್ವರ್ಡ್ನ ಅಲ್ಲಿ ಹಾಕ್ಬಿಟ್ಟು ಸೊ ನೆಕ್ಸ್ಟ್ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ. ಸೊ ಕೆಳಗಡೆನೆ ಸೊ ಇಲ್ಲಿ ಗೆಟ್ ಒ ಟಿ ಪಿ ಅಂತ ಅದ್ರ ಮೇಲೆ ಬರುತ್ತೆ. ಸೊ ಹೆಸರು ಆಪ್ಷನಲ್ಲೇ ಬರುತ್ತೆ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಲ್ಲಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಮಾರ್ಕ್ ಶೀಟಲ್ಲಿ ಏನು NC ಅಂತ ತೊಗೊಂಡಿರ್ತೀರ ಮತ್ತು ಇಂಪ್ರೂವ್ಮೆಂಟ್ಗೆ ಎಕ್ಸಾಮ್ನ ಬರುತ್ತೆ, ನಿಮ್ಮ ಒಂದು ಮಾರ್ಕ್ ಶೀಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಅದರಲ್ಲೇ ಬಂದ್ಬಿಟ್ಟು ನಿಮ್ಮ ಒಂದು ತಂದೆ ತಾಯಿ ಹೆಸರು ಕೂಡ ಎಲ್ಲ ಡೀಟೇಲ್ಸ್ ಕೂಡ ಅಲ್ಲೇ ಇರುತ್ತೆ. ಸೊ ನೀವು ಯಾರೆಲ್ಲ NC ಅಂತ ತೊಗೊಂಡಿದ್ದೀರಾ, NC ಅಂತ ಯಾವುದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮಗೆ ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಒಂದು ಇಮೇಲ್ ID ಜಿಮೇಲ್ ID ಇರುತ್ತೆ ಅಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಕ್ಕೊಂದು ಒ ಟಿ ಪಿ ಬರುತ್ತೆ. ಸೊ ನೀವು ಇನ್ನೂ ವಿಡಿಯೋ ನೋಡಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ವಿಡಿಯೋ ಲಿಂಕ್ನ ನೀವು ಸೊ ನನಗೆ ಇಲ್ಲಿ ಗೊತ್ತಾಗ್ತಿಲ್ಲ ಬ್ರೋ ಅಂದರೆ ನಾನು ಅಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಹೇಗೆ ಅಂತ. ಸೊ ಆ ಒಂದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಿಮಗೆ
ಪಾಸ್ಪೋರ್ಟ್ ಸೈಜ್ ಫೋಟೋ ಕೇಳುತ್ತೆ. ಫೋಟೋ ಸೈಜ್ ಬಂದ್ಬಿಟ್ಟು JPG ಸೈಜ್ ಇರುತ್ತೆ. ಸೊ ಆ ಒಂದು ಫೋಟೋನ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ನ ಮಾಡಿದ್ರೆ ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೋದು. ಮತ್ತು ಫೈನಲ್ ಅಕ್ಲಾಸ್ಮೆಂಟ್ ಕೂಡ ಬರುತ್ತೆ, ಅದನ್ನು ನೀವು PDF ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಲ್ಲ ನಾವು ಇಂಪ್ರೂವ್ಮೆಂಟ್ಗೆ ಬರೀತಾ ಇದ್ದೀನಿ ಅಂದರೆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದು ಸಬ್ಜೆಕ್ಟ್ಗೆ ಇಂಪ್ರೂವ್ಮೆಂಟ್ಗೆ ಬರೀತೀರ ಎಕ್ಸಾಮ್ 2ಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೀಸ್ ಅಲ್ಲೇ ತೋರಿಸುತ್ತೆ. ಆಟೋಮೆಟಿಕ್ಕಾಗಿ ಫೀಸ್ ಅನ್ನೋದು ಶೋ ಆಗುತ್ತೆ. ಆ ಒಂದು ಫೀಸ್ನ ಪೇ ಮಾಡಿ ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೊಳ್ಬೋದು. ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಂಪಲಾಗಿ ಹೇಳ್ಬೇಕಂದ್ರೆ ನೀವು ಇನ್ನೂ ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಸೊ ಫಸ್ಟು ಲಾಗಿನ್ ಪೇಜಲ್ಲಿ ಬಂದ್ಬಿಟ್ಟು ನೀವು ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಅಂತ ಕೊಡ್ತೀರಾ. ಸೊ ಆವಾಗ ಬಂದ್ಬಿಟ್ಟು ನಿಮಗೆ ನಾಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ. ಸೊ ಯಾವುದೇ ಕೂಡ ಈ ಒಂದು ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ಸೊ ಫಸ್ಟ್ ಟೈಮು ಈ ಒಂದು ವೆಬ್ಸೈಟ್ನ ನಾನು ಇನ್ನೂ ಓಪನ್ ಮಾಡಿಲ್ಲ ಬ್ರೋ, ಇವತ್ತೇ ಫಸ್ಟು ಓಪನ್ ಮಾಡ್ತಾ ಇರೋದು ಅಂದರೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಲಾಗಿನ್ ಅಂತ ಇದೆಯಲ್ಲ, ಆಗಲೇ ಹೇಳ್ದಂಗೆ. ಸೊ ಫಸ್ಟು ರಿಜಿಸ್ಟ್ರೇಷನ್ ಆಗಿಬಿಟ್ಟು ನೀವು ನೆಕ್ಸ್ಟ್ ನೀವು ಲಾಗಿನ್ ಮಾಡಿಕೊಂಡು ಎಕ್ಸಾಮ್ 2ಗೆ ಅಪ್ಲೈನ ಮಾಡಿ. ಇದ್ರ ಬಗ್ಗೆ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸೊ ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಮತ್ತು ಚಾನಲ್ ಕೂಡ ಇರುತ್ತೆ. ಸೊ ಹೋಗಿ ಚೆಕ್ ಮಾಡಿ. ಪಾಸ್ವರ್ಡ್ ಕೂಡ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.